ಶ್ರೀ ಕೃಷ್ಣ ಪರಮಾತ್ಮನ ದಯೆಯಿಂದ ಅನ್ನದಾನದ ಮಹಾತ್ಮೆಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ. ಅನ್ನದಾನದ ಮಹಾತ್ಮೆಯನ್ನು ನೋಡಿದವರು ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಮೆಂಟ್ ಮಾಡಿ. ದಾನಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ದಾನ ಅನ್ನದಾನ. ಮನುಷ್ಯ ಏನಿಲ್ಲದಿದ್ದರೂ ಬಾಳಬಹುದು. ತಿನ್ನಲು ಅನ್ನವಿಲ್ಲದಿದ್ದರೆ ಬಾಳಲು ಹೇಗೆ ಸಾಧ್ಯ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬ ಮಾತಂತೆ ಮುಖ್ಯವಾಗಿ ಎಲ್ಲರೂ ದುಡಿಯುವುದು ಅನ್ನಕ್ಕಾಗಿ. ಒಡವೆ ಇಲ್ಲದಿದ್ದರೂ ನಡೆಯುತ್ತದೆ. ತಿನ್ನಲು ಅನ್ನವಿಲ್ಲದಿದ್ದರೆ ಜೀವನ ಸಾಗಿಸುವುದು ಹೇಗೆ? ಯಾವುದೇ ದಾನವನ್ನು ಕೊಟ್ಟರೂ ಅದು ಅನ್ನದಾನದಷ್ಟು ಶ್ರೇಷ್ಠವಾಗಿರುವುದಿಲ್ಲ. ಹಸಿದ ವ್ಯಕ್ತಿಗೆ ಊಟವನ್ನು ಕೊಟ್ಟಾಗ ಅವನ ಕಣ್ಣಿನಲ್ಲಿ ಕಾಣುವ ಕೃತಜ್ಞತೆ ನಮ್ಮನ್ನು ಕಾಪಾಡುತ್ತದೆ. ಊಟದಿಂದ ಒಬ್ಬ ವ್ಯಕ್ತಿಗೆ ಶಕ್ತಿ ಬರುತ್ತದೆ. ಮಹಾಭಾರತದಲ್ಲಿ ಕರ್ಣನು ಎಷ್ಟೆಲ್ಲ ದಾನವನ್ನು ಕೊಡುತ್ತಿದ್ದ. ಕರ್ಣ ಏನು ಕೇಳಿದರೂ, ತನ್ನ ಮೈಮೇಲಿರುವ ಒಡವೆಗಳನ್ನು ಕೇಳಿದರೂ ಸಹ ದಾನವಾಗಿ ಕೊಟ್ಟು ಬಿಡುತ್ತಿದ್ದ. ಮಹಾಭಾರತದಲ್ಲಿ ಒಂದು ಕರುಣಾಜನಕ ಪಾತ್ರವೆಂದರೆ ಅದು ಕರ್ಣ. ಒಂದು ರೀತಿ ದುರದೃಷ್ಟಕರ ಪಾತ್ರ ಎಂದೇ ಹೇಳಬಹುದು. ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ದರೂ ಕರ್ಣ ತನ್ನ ಸ್ವಪ್ರಯತ್ನದಿಂದ ಮೇಲೆ ಬಂದ. ಬಡವರ ಕಷ್ಟಗಳನ್ನು ಅರಿತು ಅವರಿಗೆ ದಾನವನ್ನು ಕೊಡುತ್ತಿದ್ದ. ತನ್ನ ಮೈಮೇಲಿರುವ ಒಡವೆಗಳನ್ನು, ಕರ್ಣಕುಂಡಲಗಳನ್ನು ಸಹ ದಾನವಾಗಿ ಕೊಟ್ಟ. ಮಹಾಭಾರತದ ಯುದ್ಧದಲ್ಲಿ ಕರ್ಣನು ಮೃತಪಟ್ಟ ನಂತರ ಅವನು ಸ್ವರ್ಗಕ್ಕೆ ಹೋಗಲಿಲ್ಲ, ಬದಲಾಗಿ ನರಕಕ್ಕೆ ಹೋದ. ಇಲ್ಲಿ ಎಲ್ಲರೂ ಆಶ್ಚರ್ಯ ಪಡುತ್ತಿರಬಹುದು, ಕರ್ಣನು ಸ್ವರ್ಗಕ್ಕೆ ಹೋಗಬಹುದಾಗಿತ್ತು, ಆದರೆ ನರಕಕ್ಕೆ ಯಾಕೆ ಹೋದ ಎಂದು. ಕರ್ಣನು ಈ ಪ್ರಶ್ನೆಯನ್ನು ಯಮರಾಜನಿಗೆ ಕೇಳಿದ. ನಾನು ಎಷ್ಟೆಲ್ಲ ದಾನವನ್ನು ಕೊಟ್ಟಿದ್ದೇನೆ, ಆದರೆ ನಾನು ಸ್ವರ್ಗದ ಬದಲು ನರಕಕ್ಕೆ ಏಕೆ ಬಂದೆ ಎಂದು. ಆಗ ಯಮರಾಜನು ಉತ್ತರಿಸುತ್ತಾನೆ, ನೀನು ಕೊಟ್ಟ ದಾನವು ಮನುಷ್ಯರ ಹೊಟ್ಟೆಗಳನ್ನು ತುಂಬಿಸಲಿಲ್ಲ. ನೀನು ಬೆಳ್ಳಿ, ಬಂಗಾರ, ಒಡವೆ, ವಸ್ತ್ರಗಳನ್ನು ಕೊಟ್ಟೆ, ಆದರೆ ಅದು ಅವರ ಹಸಿವೆಯನ್ನು ನೀಗಿಸಲಿಲ್ಲ. ಒಬ್ಬ ವ್ಯಕ್ತಿಗೆ ಜೀವಿಸಲು ಅತ್ಯಂತ ಅವಶ್ಯಕವಾದ ವಸ್ತು ಎಂದರೆ ಅದು ಅನ್ನ. 2 ದಿನ ಬಟ್ಟೆಯನ್ನು ಬದಲಾಯಿಸದಿದ್ದರೂ ನಡೆಯುತ್ತದೆ. 2 ದಿನ ಊಟವಿಲ್ಲದೆ ಇರಲು ಹೇಗೆ ಸಾಧ್ಯ? ಕರ್ಣನು ಯಮರಾಜನಿಗೆ ಕೇಳಿದ, ಇದಕ್ಕೆ ಪರಿಹಾರವೇನು ಎಂದು. ಯಮರಾಜನು ಕರ್ಣನಿಗೆ ಹೇಳಿದ, ನೀನು ಭೂಮಿಗೆ ಹಿಂದಿರುಗು. ನಿನಗೆ 16 ದಿನಗಳಷ್ಟು ಕಾಲವನ್ನು ಕೊಡುತ್ತೇನೆ. ಆ ಕಾಲದಲ್ಲಿ ನೀನು ಜನರಿಗೆ ಅನ್ನವನ್ನು ದಾನ ಮಾಡು, ದವಸ ಧಾನ್ಯಗಳನ್ನು ದಾನ ಮಾಡು. ಅನ್ನದಾನವನ್ನು ಮಾಡುವುದರಿಂದ ನಿನಗೆ ಅಂಟಿದ್ದ ಕಳಂಕದಿಂದ ನೀನು ಮುಕ್ತಿ ಹೊಂದುತ್ತೀಯೇ ಎಂದು. ಕರ್ಣನು 16 ದಿನಗಳ ಕಾಲ ಭೂಮಿಗೆ ಬಂದು ಬಡವರು, ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದ. ಗೋವಿನ ದಾನವನ್ನು ಮಾಡಿದ. ಗೋವಿನ ದಾನ ಅನ್ನದಷ್ಟೇ ಶ್ರೇಷ್ಠ. ಕರ್ಣನು ನರಕದಲ್ಲಿದ್ದಷ್ಟು ದಿನವೂ ಊಟವಿಲ್ಲದೆ ಬಳಲಿದ್ದ. ಅವನು ಏನು ದಾನವನ್ನು ಕೊಟ್ಟಿದ್ದನೋ ಅದು ಅವನಿಗೆ ನರಕದಲ್ಲಿ ಸಿಕ್ಕಿತ್ತು. ಕರ್ಣನು ಆಹಾರವನ್ನು ದಾನವಾಗಿ ಕೊಟ್ಟಿರಲಿಲ್ಲ, ಆದುದರಿಂದ ಅವನಿಗೆ ನರಕದಲ್ಲಿ ಆಹಾರವು ಸಿಗಲಿಲ್ಲ. ಅವನು ವಜ್ರವೈಡೂರ್ಯಗಳನ್ನು ದಾನ ಮಾಡಿದ್ದ. ಅವನಿಗೆ ವಜ್ರವೈಡೂರ್ಯಗಳೇ ಸಿಕ್ಕಿತು, ಆದರೆ ವಜ್ರವೈಡೂರ್ಯಗಳಿಂದ ಹೊಟ್ಟೆ ತುಂಬುವುದಿಲ್ಲ ಅಲ್ಲವೇ? ಒಬ್ಬ ಮನುಷ್ಯನು 2 ದಿನದಿಂದ ಊಟ ಮಾಡಿಲ್ಲವೆಂದು ಊಹಿಸಿದರೆ ಅವನ ಪರಿಸ್ಥಿತಿಯು ಅರ್ಥವಾಗುವುದು. ನಾವೇ 2 ದಿನ ಊಟ ಮಾಡದಿದ್ದರೆ ನಮಗೆ ನಿಜವಾದ ಪರಿಸ್ಥಿತಿ ಅರ್ಥವಾಗುವುದು. ಹಸಿದವರಿಗೆ ಊಟವನ್ನು ಕೊಡುವುದು ದೇವರ ಸೇವೆಯನ್ನು ಮಾಡಿದಂತೆ. ಆದುದರಿಂದಲೇ ದೇವಸ್ಥಾನಗಳಲ್ಲಿ ಊಟದ ವ್ಯವಸ್ಥೆಯಾಗಿರುತ್ತದೆ. ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಕೆಲವು ಸಮುದಾಯ ಭವನಗಳಲ್ಲಿ ದಿನನಿತ್ಯ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಏಕೆಂದರೆ ಹಸಿದವರಿಗೆ ಅನ್ನದಾನವನ್ನು ಮಾಡುವುದು ದೇವರ ಸೇವೆಯನ್ನು ಮಾಡುವುದಕ್ಕೆ ಸಮ. ಅನ್ನದಾನವನ್ನು ಮಾಡುವುದಕ್ಕೆ ಯಾವುದೇ ಧರ್ಮವಿಲ್ಲ, ಜಾತಿ ಭೇದವಿಲ್ಲ, ಮೇಲು ಕೀಳೆಂಬ ಅರಿವಿಲ್ಲ. ಅನ್ನದಾನಕ್ಕೆ ಕಾಣುವುದು ಕೇವಲ ಹಸಿದ ಹೊಟ್ಟೆಗಳಷ್ಟೇ. ಅನ್ನವನ್ನು ವ್ಯರ್ಥ ಮಾಡುವುದು ಸಹ ದೇವರಿಗೆ ಅಪಚಾರವೆಸಗಿದಂತೆ. ನಾವು ಚೆಲ್ಲುವ ಅನ್ನದಲ್ಲಿ ಒಬ್ಬರ ಹೊಟ್ಟೆಯನ್ನು ತುಂಬಿಸಬಹುದು. ನಾವು ಚೆಲ್ಲುವ ಅನ್ನದ ಹಿಂದೆ ರೈತನ ಪರಿಶ್ರಮವಿದೆ. ಊಹೆ ಮಾಡಿಕೊಳ್ಳಿ, ಒಂದು ದಿನ ರೈತರು ಧರಣಿಯನ್ನು ಮಾಡಿದರೆ ಯಾರ ಹೊಟ್ಟೆಯೂ ತುಂಬುವುದಿಲ್ಲ. ನಾನೇ ಎಂಬುವುದು ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಯಾರು ಧರಣಿ ಮಾಡಿದರೂ ನಡೆಯುತ್ತದೆ, ರೈತರು ಧರಣಿ ಮಾಡಿದರೆ ನಡೆಯುತ್ತದೆಯೇ? ಕುಚೇಲನು ತನ್ನ ಸ್ನೇಹಿತನಾದ ಕೃಷ್ಣನಿಗೆ
ಒಂದು ಹಿಡಿ ಅವಲಕ್ಕಿಯನ್ನು ಕೊಟ್ಟ. ಒಂದು ಹಿಡಿ ಅವಲಕ್ಕಿಗೆ ಬದಲಾಗಿ ಶ್ರೀಕೃಷ್ಣನು ಕುಚೇಲನಿಗೆ ಧನ ಧಾನ್ಯ ಐಶ್ವರ್ಯಗಳನ್ನು ಕೊಟ್ಟ. ಇದರಿಂದಲೇ ತಿಳಿಯುತ್ತದೆ ಅನ್ನದಾನ ಎಷ್ಟು ಮುಖ್ಯ ಎಂದು. ಶ್ರೀಕೃಷ್ಣನು ಕುಚೇಲನಿಗೆ ಅನುಗ್ರಹಿಸಿದಂತೆ ನಿಮಗೂ ಅನುಗ್ರಹಿಸಬೇಕೆಂದರೆ ಅನ್ನದಾನವನ್ನು ಮಾಡಿ. ಅನ್ನದಾನದ ಮಹಾತ್ಮೆಯನ್ನು ವಿವರಿಸಿದ ಈ ವಿಡಿಯೋವನ್ನು ವೀಕ್ಷಿಸಿದವರು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತೇನೆ. ಹರೇ ಕೃಷ್ಣ.